ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಿಕ್ಕಾಕೊಂಡಿರುವಂಥ ನಟಿ ರನ್ಯಾ ರಾವ್ ವಿಚಾರಣೆಯನ್ನು ತೀವ್ರಗೊಳಿಸೋದಕ್ಕೆ DRI ಅಧಿಕಾರಿಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ಎವಿಡೆನ್ಸನ್ನು ಕೂಡ ಕಲೆ ಹಾಕಲಾಗಿದೆ. ಅವರ ಮನೆಯ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂಥ ಕೆಲ ದಾಖಲೆಗಳ ಸಮೇತ ಅವರನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಸಿದ್ಧತೆಯಾಗಿದೆ. ಅಪಾರ ಪ್ರಮಾಣದ ಹಣ, ಚಿನ್ನಾಭರಣ ಇದನ್ನು ಖರೀದಿ ಮಾಡೋದಕ್ಕೆ ನಿಮ್ಮ ಆದಾಯದ ಮೂಲ ಯಾವುದು ಅಂತ DRI ಅಧಿಕಾರಿಗಳು ಪ್ರಶ್ನಿಸೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ರನ್ಯಾ ರಾವ್ ಬ್ಯಾಂಕ್ ಅಕೌಂಟ್, ಟ್ರಾನ್ಸಾಕ್ಷನ್ ಡೀಟೇಲ್, ಹಣದ ವಹಿವಾಟು, ಯಾರ್ಯಾರ ಜೊತೆಗೆ ದುಡ್ಡಿನ ಟ್ರಾನ್ಸಾಕ್ಷನ್ಸ್ ಆಗಿದೆ, ಇದೆಲ್ಲವನ್ನು ಮುಂದಿಟ್ಟು ಪ್ರಶ್ನಿಸೋದಕ್ಕೆ DRI ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಸದ್ಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. $14 kg ಚಿನ್ನದೊಂದಿಗೆ ರನ್ಯಾ ರಾವನ್ನ ಬೆಂಗಳೂರು ಏರ್ಪೋರ್ಟಲ್ಲೇ ಅರೆಸ್ಟ್ ಮಾಡಲಾಗಿತ್ತು. ಸ್ಮಗ್ಲಿಂಗ್ ಮುಖಾಂತರ ಚಿನ್ನವನ್ನು ದುಬೈನಿಂದ ತರಲಾಗಿರೋದು ಗೊತ್ತಾಗಿತ್ತು ಮತ್ತು ಈ ರನ್ಯಾ ರಾವ್ ಪದೇ ಪದೇ ದುಬೈಗೆ ವಿಸಿಟ್ ಮಾಡ್ತಾ ಇದ್ದಿದ್ದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿತ್ತು. ರನ್ಯಾ ರಾವ್ ಒಂದಿಷ್ಟು ಸಂಪರ್ಕಗಳೇನಿದ್ದಾವೆ ಅಂದರೆ ಆಕೆಯ ಮಲ ತಂದೆ IPS ಅಧಿಕಾರಿ, ಆ ಸಂಪರ್ಕವನ್ನೇ ಮುಂದಿಟ್ಟುಕೊಂಡು ಏರ್ಪೋರ್ಟ್ನಲ್ಲಿ ಅಲ್ಲಿ ತಪಾಸಣೆಯಿಂದ ವಿನಾಯಿತಿ ಪಡೆಯುವಂಥ ಕೆಲಸಗಳಾಗಿತ್ತು ಈ ಹಿಂದೆ. ಈಕೆಯ ಮೇಲೆ ಅನುಮಾನ ಇದ್ದಂಥ ಕಾರಣಕ್ಕಾಗಿ ಮೊನ್ನೆ DRI ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಚಿನ್ನದ ಬಿಸ್ಕತ್ತುಗಳು ಪತ್ತೆಯಾಗಿದೆ ಮತ್ತು ಆ ನಂತರ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿತ್ತು ಪರಪ್ಪನ ಅಗ್ರಹಾರ. ಸದ್ಯ ರನ್ಯಾ ರಾವನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸೋದಕ್ಕೆ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮನೆಯ ಮೇಲೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ, ಲ್ಯಾವೆಲ್ಲೆ ರೋಡ್ನಲ್ಲಿರುವಂಥ ಫ್ಲ್ಯಾಟ್ನ ಮೇಲೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ದುಡ್ಡು ಪತ್ತೆಯಾಗಿತ್ತು, ಕ್ಯಾಶ್ ಪತ್ತೆಯಾಗಿತ್ತು. ಸೊ ಇವರ ವ್ಯವಹಾರ ಏನು, ಎಷ್ಟು ಸಮಯದಿಂದ ಈ ರೀತಿ ಸ್ಮಗ್ಲಿಂಗ್ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಇದೆಲ್ಲವನ್ನ ಕೂಡ ಕೆದಕೋದಕ್ಕೆ ಸದ್ಯ DRI ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.